ಹಿಂದೆ ನಾವು ಹೇಗಿದ್ವಿ ಅನ್ನೋದನ್ನು ಮರೆತಾಗಲೇ ದೇವರು ಒಂದೇ ಸಲ ನೆನಪು ಮಾಡ್ತಾರೆ. ಹೇಗೆ ನೆನಪು ಮಾಡ್ತಾರೆ ಅಂದರೆ ನಮಗೆ ಕಷ್ಟ ಕೊಟ್ಟು ನೆನಪು ಮಾಡ್ತಾರೆ. ಸುಖದಲ್ಲಿದ್ದಾಗ ನಮ್ಮ ದುರಹಂಕಾರ ಹೇಗಿರುತ್ತೆ, ಕಷ್ಟದಲ್ಲಿದ್ದಾಗ ನಮ್ಮ ತಾಳ್ಮೆ ಹೇಗಿರುತ್ತೆ ಅನ್ನೋದನ್ನು ಭಗವಂತ ಗಮನಿಸ್ತಾ ಇರ್ತಾರೆ. ಹೀಗೆ ಒಬ್ಬ ತುಂಬ ಕಷ್ಟದಲ್ಲಿರ್ತಾನೆ. ಅವ್ನಿಗೆ ಯಾವುದೇ ರೀತಿ ಮನೆ ಮಠ ದುಡ್ಡು ಏನೂ ಇರಲ್ಲ. ಒಂದು ತೂಟಕ್ಕೂ ಕೂಡ ಕಷ್ಟ ಆಗ್ತಾ ಇರುತ್ತೆ. ಹೀಗೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಕೇಳ್ತಾನೆ, ಏನಪ್ಪ ಪ್ರಪಂಚದಲ್ಲಿ ಯಾರ್ಯಾರೋ ಹೆಂಗೆಂಗೋ ಬದುಕ್ತಿದ್ದಾರೆ, ನನಗೆ ಇರೋಕ್ಕೆ ಮನೆಯೂ ಇಲ್ಲ, ದುಡ್ಡಿಲ್ಲ, ಒಂದು ತೂಟಕ್ಕೂ ಕಷ್ಟ ಆಗಿಬಿಟ್ಟಿದೆ ಅಂತ ದೇವ್ರ ಹತ್ರ ಹೇಳ್ತಾನೆ. ಹೇಳ್ತಾ ಇರ್ಬೇಕಾದ್ರೆ ಅಲ್ಲೇ ಯಾರೋ ಪ್ರಸಾದ ಕೊಡ್ತಾ ಇರ್ತಾರೆ. ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಅಲ್ಲೇ ಪ್ರಸಾದ ತಿಂದ್ಕೊಂಡು, ಈ ಪ್ರಸಾದ ತಿಂದಿದ್ದ ತಕ್ಕನಾಗಿ ನಾನು ಏನಾದರೂ ದೇವಸ್ಥಾನದಲ್ಲಿ ಒಂದು ಸೇವೆ ಮಾಡಬೇಕಲ್ಲ ಅಂಥೇಳಿ ಅಲ್ಲೇ ಪೊರ್ಕೆ ತೊಗೊಂಡು ಕಸ ಎಲ್ಲ ಗುಡಿಸಿ ನೀರು ಹಾಕ್ತಾನೆ. ಪ್ರತಿನಿತ್ಯ ಅದೇ ಕೆಲಸ ಮಾಡ್ತಾನೆ, ಪ್ರಸಾದ ಸಿಗುತ್ತೆ. ಒಂದು ದಿನ ಅವನು ಕಸನ ಹಾಕಕ್ಕೆ ಹೋದಾಗ ಅಲ್ಲಿ ದುಡ್ಡಿರುತ್ತೆ. ಆ ದುಡ್ಡನ್ನ ಅವನು ನೋಡಿಬಿಟ್ಟು ಎತ್ಕೊಳ್ಳೋ ಬೇಡವೋ ಅಂದಾಗ ಸರಿ ಅಂದ್ಬಿಟ್ಟು ಎತ್ಕೊಳ್ಳೋಣ ಅಂದ್ಬಿಟ್ಟು ಆ ದುಡ್ಡನ್ನ ಎತ್ಕೊಂಡು ಹೋಗ್ಬಿಟ್ಟು ಅವನಿಗೆ ಒಂದು ಒಳ್ಳೆ ಮನೆ, ಕಾರು ಎಲ್ಲ ತೊಗೋತಾನೆ. ಅಷ್ಟು ದುಡ್ಡು ಭಗವಂತ ಕೊಟ್ಟಿರ್ತಾರೆ. ಅದ್ರ ಮಧ್ಯ ಅವನೇನು ಮಾಡ್ತಾನೆ ಅಂದರೆ, ಅವನ ಕೈ ತುಂಬ ದುಡ್ಡಿದಾಗ ದೇವ್ರನ್ನ ಮರೆತುಬಿಡ್ತಾನೆ. ದೇವಸ್ಥಾನಕ್ಕೂ ಹೋಗಲ್ಲ, ಎಲ್ಲೂ ಹೋಗಲ್ಲ, ಮನೆ, ಕಾರು, ಬಂಗ್ಲೆ ಅಂತ ಚೆನ್ನಾಗಿ ಅವನು ಸೆಟ್ಲಾಗ್ತಾನೆ. ಅದ್ರ ಮಧ್ಯ ದುರಹಂಕಾರ ಜಾಸ್ತಿ ಆಗಿಬಿಡುತ್ತೆ. ಯಾರಾದರೂ ಅವನ ಹತ್ರ ಭಿಕ್ಷೆ ಬೇಡ್ಕೊಂಬಂದ್ರೂ ಅವ್ರಿಗೂ ಕೂಡ ಬೈತಿದ್ದ, ನಿನ್ನ ಕೈಕಾಲು ಶಕ್ತಿ ಇಲ್ವಾ, ನಿನ್ನ ಕೈಲಿ ದುಡ್ಕೊಂಡು ತಿನ್ನೋಕ್ಕಾಗಲ್ವಾ ಅಂತ. ಹೀಗೆ ಇವನ ನಡವಳಿಕೆ ಎಲ್ಲ ದೇವರು ಗಮನಿಸ್ತಾ ಇರ್ಬೇಕಾರೆ ಸಡನ್ನಾಗಿ ಅವನ ಹತ್ರ ಇದ್ದಿದ್ದೆಲ್ಲ ಒಂದೇ ಸಲ ಹೋಗ್ಬಿಡುತ್ತೆ. ಹೋದಾಗ ಅವನು ಮತ್ತೆ ಹಿಂದಿನ ಪರಿಸ್ಥಿತಿ ಬಂದಾಗ ಮತ್ತೆ ಬಂದು ಭಗವಂತನ ಹತ್ರ ಕೇಳ್ತಾನೆ. ದೇವಸ್ಥಾನಕ್ಕೆ ಬಂದು, ಯಾಕಪ್ಪ ಕೊಟ್ಟು ಕಿತ್ಕೊಂಡ್ಬಿಟ್ಟೆ ಅಂತ. ದೇವರು ಪ್ರತ್ಯಕ್ಷವಾಗಿ ಹೇಳ್ತಾರೆ, ನಾನು ಕೊಟ್ಟು ನೋಡ್ತೀನಿ, ಕಿತ್ಕೊಂಡು ನೋಡ್ತೀನಿ, ಮಧ್ಯ ನಿನ್ನ ವರ್ತನೆ ಹೇಗಿರುತ್ತೆ ಅಂತ ನಾನು ನೋಡಿದೆ. ಆದರೆ ನಿನ್ನ ವರ್ತನೆ ನನಗೆ ಇಷ್ಟ ಆಗಲಿಲ್ಲ. ನಾನು ಕೊಟ್ಟಿರೋದನ್ನ ನೀನು 4 ಜನಕ್ಕೆ ಸೇವೆ ಮಾಡಿ ನನ್ನ ಬಳಿ ಬಂದು ನೀನು ಅವಾಗವಾಗ ಹೋಗಿದ್ರೆ ನಾನು ನಿನ್ನನ್ನು ಎಲ್ಲೋ ಕರ್ಕೊಂಡೋಗಿ ಇಡ್ತಿದ್ದೆ. ಆದರೆ ನಾನು ಕೊಟ್ಟಾಗ ನೀನು ನನ್ನನ್ನು ಮರೆತೆ, ಈಗ ನನ್ನನ್ನು ನೆನಪು ಮಾಡ್ಕೊಂಡು ನೀನೇ ಬಂದಿದ್ದೀಯಾ. ಭಗವಂತ ಹೇಳ್ತಾರೆ ಅವನಿಗೆ, ನಾನು ಕೊಟ್ಟು ನೋಡ್ತೀನಿ, ಕಿತ್ಕೊಂಡು ನೋಡ್ತೀನಿ, ಮಧ್ಯ ನಿನ್ನ ವರ್ತನೆ ಹೇಗಿತ್ತು ಅನ್ನೋದನ್ನು ನಾನು ನೋಡಿದೆ. ನೀನು ಅಂದ್ಕೊಂಡಂಗೆ ಏನೂ ನಡೆಯಲ್ಲ, ನಾನು ಏನು ಅನ್ಕೋತೀನಿ ಅದು ನಡೆಯುತ್ತೆ ಅಂತ ಭಗವಂತ ಅವ್ನಿಗೆ ಹೇಳಿದಾಗ ಅವನಿಗೆ ಎಲ್ಲೋ ಅವ್ನು ಮಾಡಿರೋ ತಪ್ಪು ಅವನಿಗೆ ಅರಿವಾಗುತ್ತೆ. ಆಗ ಭಗವಂತನ ಹತ್ರ ಅವನು ಕ್ಷಮೆ ಕೇಳಿ, ಮತ್ತೆ ನನಗೆ ಹೊಸ ಜೀವನ ಕೊಡು ತಂದೆ, ನನಗೇನೂ ಬೇಡ, ಹಣ ಕಾಸು ದುಡ್ಡು ಏನೂ ಬೇಡ, ನೆಮ್ಮದಿಯಾಗಿ ಜೀವನ ಮಾಡಿಕೊಂಡು ನೆಮ್ಮದಿಯಾಗಿ ನಿನ್ನ ಸೇವೆ ಮಾಡಿಕೊಂಡು ಇಲ್ಲಿ